ಮತ್ತೊಬ್ಬ ಸರ್ಕಾರಿ ಅಧಿಕಾರಿಯ ಖಾಸಗಿ ಬಿಸ್ನೆಸ್. ಲಂಗು ಲಗಾಮ್ ಇಲ್ಲದೆ ಅಧಿಕಾರಿಯ ವಾಟರ್ ಟ್ಯಾಂಕ್ ಬಿಸ್ನೆಸ್. ಕೆಲಸ ಸರ್ಕಾರಿ ಕೆಲಸ, ಆದರೆ ಖಾಸಗಿ ಬಿಸ್ನೆಸ್ ಅನ್ನ ಮಾಡ್ಕೊಂಡಿರ್ತಾರೆ. ಲಂಗು ಲಗಾಮ್ ಇಲ್ಲದೆ ಅಧಿಕಾರಿಯ ವಾಟರ್ ಟ್ಯಾಂಕ್ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ವಾಟರ್ ಟ್ಯಾಂಕ್ ಬಿಸ್ನೆಸ್ ಜಲಮಂಡಳಿಗೆ ಭಾರಿ ವಂಚನೆಯನ್ನ ಮಾಡಿದ್ದಾರೆ. ಶಶಿಕಾಂತ್ ಬೆಳ್ಳೂರು ಎನ್ನುವಂತಹ ಕಂದಾಯ ಅಧಿಕಾರಿಯ ದರ್ಬಾರ್ ಇದು. ವಸತಿ ಉದ್ದೇಶಕ್ಕೋಸ್ಕರ ಬೋರ್ವೆಲ್ ಅನ್ನ ಕೊರೆಸಿರ್ತಾರೆ ಶಶಿಕಾಂತ್. ಆದರೆ ಇವರು ವಾಣಿಜ್ಯಕ್ಕೆ ಬಳಕೆ ಮಾಡಿ ಲಕ್ಷಾಂತರ ರೂಪಾಯಿ ವ್ಯಾಪಾರವನ್ನ ಮಾಡ್ತಾ ಇದ್ರು. ಕೊಳವೆ ಬಾವಿ ಕೊಡಿಸಿ ಅಧಿಕ ಮೊತ್ತಕ್ಕೆ ನೀರನ್ನ ಸರಬರಾಜು ಮಾಡ್ತಾ ಇದ್ರು. ಅದ್ವಿಕ್ ವಾಟರ್ ಸಪ್ಲೈ ಹೆಸರಿನಲ್ಲಿ ನೀರನ್ನ ಸರಬರಾಜು ಮಾಡ್ತಾ ಇದ್ರು. ಒಂದು ಟ್ಯಾಂಕ್ ನೀರಿಗೆ 800 ರಿಂದ 500 ರೂಪಾಯಿ ವಸೂಲಿ ಮಾಡ್ತಾ ಇದ್ರು ಅನ್ನುವಂಥ ಆರೋಪ ಇದೆ. ತನ್ನ ಮನೆ ಉದ್ದೇಶಕ್ಕೋಸ್ಕರ ಅವರು ಬೋರ್ವೆಲ್ ಅನ್ನ ಮಾಡಿಸ್ಕೊಂಡಿರ್ತಾರೆ. ಬಟ್ ಅದು ಖಾಸಗಿ ಅಂದರೆ ಬೇರೆಯವ್ರಿಗೆ ಅದು ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಇದ್ದಿದ್ದು ಸರ್ಕಾರಿ ಕೆಲಸ. ಸೊ ವಾಟರ್ ಟ್ಯಾಂಕ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಅದು ಮನೆಗೆ ಅಂತ ಹೇಳಿ ಅವರು ಬೋರ್ವೆಲ್ ಅನ್ನ ತೋಡಿಸ್ಕೊಂಡು ಅದನ್ನ ಊರಿಗೆಲ್ಲ ದಾನ ಮಾಡ್ತಾರೆ. ದಾನ ಅಲ್ಲ ಅದು. ಸೊ 500 ರಿಂದ 800 ರೂಪಾಯಿ ಬಿಲ್ ಮಾಡ್ತಾ ಇದ್ರು ಅವರು. BWSSBಗೆ ಯಾವುದೇ ಮಾಹಿತಿಯನ್ನ ನೀಡದೆ ನೀರನ್ನ ಮಾರಾಟ ಮಾಡ್ತಾ ಇದ್ರು. CCA ನಿಯಮಾವಳಿ ಆದೇಶವನ್ನು ಉಲ್ಲಂಘಿಸಿ ನೀರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ತಿಂಗಳಿಗೆ 40,000 ರಿಂದ 70,000ವರೆಗೆ ಆದಾಯ ಮಾಡ್ಕೊಳ್ತಾ ಇದ್ರು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಶಶಿಕಾಂತ್ ಬೆಳ್ಳೂರು ವಿರುದ್ಧವಾಗಿ ಪಶ್ಚಿಮ ಪಾಲಿಕೆ ಆಯುಕ್ತರಿಗೆ ದೂರನ್ನ ಕೂಡ ಸಲ್ಲಿಸಲಾಗಿದೆ. ತನ್ನ ಸ್ವಂತ ಫೋನ್ ಪೇ ಮೂಲಕವಾಗಿ ಹಣವನ್ನು ಪಡೆದುಕೊಂಡು ರಸೀದಿಯನ್ನ ನೀಡದೇ ಇರುವಂತಹ ಬಗ್ಗೆಯೂ ಕೂಡ ದೂರನ್ನ ನೀಡಲಾಗಿದೆ. ವಾಹನ ಸಂಖ್ಯೆ KA 083655 ಅನ್ನ ಬಳಸಿಕೊಂಡು ಅತ್ಯಧಿಕ ಹಣವನ್ನು ಮಾಡ್ತಾ ಇದ್ರು ಅನ್ನುವಂಥ ಆರೋಪ. ಗೃಹ ಬಳಕೆಗೆ ಇರುವಂತಹ ಬೋರ್ವೆಲ್ ಅನ್ನ ವಾಣಿಜ್ಯ ಉದ್ದೇಶಕ್ಕೆ ಇವರು ಬಳಕೆ ಮಾಡ್ಕೊಳ್ತಾ ಇರುವಂತಹ ಆರೋಪ. BWSSB ಅಧಿಕಾರಿಗಳ ಹೆಸರನ್ನ ದುರುಪಯೋಗ ಪಡಿಸ್ಕೊಂಡ್ರು ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿ, ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ? ಸರ್ಕಾರಿ ಕೆಲಸ, ಅಚ್ಚುಕಟ್ಟು ಕೆಲಸ, ಆರಾಮಾಗಿರ್ಬೋದು. ಹಿಂಗೆಲ್ಲ ಯಾಕೆ ಮಾಡ್ಕೊಳ್ತಾರೆ ಇವರು? ಏನಿದೆ ಇವರ ವಿರುದ್ಧವಾದಂತಹ ಆರೋಪಗಳು ಏನೋದು ಮಾಹಿತಿ ಏನಿದೆ? ಕುಸುಮ, ಬೆಂಗಳೂರಿನಲ್ಲಿ BWSSB ಇಲಾಖೆ ಇದೆ. ಇದರ ಕೆಲಸ ಏನಂತಂದ್ರೆ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತೆ ಅದೇ ರೀತಿಯಲ್ಲೂ ಕೂಡ ಮೂಲಭೂತ ಸೌಕರ್ಯಗಳು, ಕಟ್ಟಡಗಳು, ಪಾರ್ಕ್ಗಳು, ವಾಣಿಜ್ಯಕ್ಕೆ ಸಂಬಂಧಪಟ್ಟಂತೆ ಅದಕ್ಕೂ ಕೂಡ ಬೇಕಾದಂತ ನೀರಿನ ವ್ಯವಸ್ಥೆಯನ್ನ ಮಾಡ್ತಾರೆ. ಮೊದಲನೇದಾಗಿ ಬೆಂಗಳೂರಿಗೆ ಏನು ಕಾವೇರಿಯ ನೀರನ್ನ ಕುಡಿಯೋದಕ್ಕಂತ ಕೊಡ್ತಾರೆ. ಮತ್ತೊಂದು ಕಡೆ ಬೋರ್ವೆಲ್ ನೀರನ್ನು ಕೂಡ ಕೆಲವೊಂದು ಕಡೆ ಕೊಡ್ತಾರೆ. ಮತ್ತೆ ವಾಣಿಜ್ಯ ಇತರೆ ಕೆಲಸಗಳು, ಕಟ್ಟಡ ಕಾಮಗಾರಿಗಳು, ಪಾರ್ಕ್ಗಳು, ಈ ತರ ಮೇಂಟೆನೆನ್ಸ್, ಏನು ಕಾರುಗಳನ್ನು ವಾಶ್ ಮಾಡೋದಕ್ಕೆ ಈ ತರದಕ್ಕೆ ಅಂತ ಹೇಳ್ಬಿಟ್ಟು ಸೀವೇಜ್ ವಾಟರ್ ಅನ್ನ ಕ್ಲೀನ್ ಮಾಡಿ ಆ ಅರ್ಥದ ನೀರನ್ನು ಕೂಡ ಶುದ್ಧೀಕರಿಸಿರುವಂತ ನೀರನ್ನ ಬಳಕೆಯನ್ನ ಮಾಡಲೇಬೇಕಂತ ಹೇಳ್ಬಿಟ್ಟು ನಿಯಮ ಇದೆ. ಅದೇ ರೀತಿಯಲ್ಲಿ ಕೂಡ ನೀರನ್ನು ಒದಗಿಸುವಂತ ಕೆಲಸವನ್ನ BWSSB ಇಲಾಖೆ ಮಾಡುತ್ತೆ. ಒಂದು ವೇಳೆ ನೀರೇನಾದ್ರೂ ಖಾಸಗಿಯವರು ಹಣ ಕೊಟ್ಟು ಖರೀದಿ ಮಾಡ್ತಾರೆ ಅಂತಂದ್ರು ಕೂಡ ಅವರ ಮನೆ ಬಾಗಿಲಿಗೆ ಟ್ಯಾಂಕರ್ ಮೂಲಕ ಹೋಗಿ ನೀರನ್ನ ಒದಗಿಸುವಂತ ಕೆಲಸವನ್ನು ಕೂಡ ಹಾಗೆ ಹೋಲ್ಡ್ ಅಲ್ಲಿ ಶಶಿಧರ್. ಥ್ಯಾಂಕ್ ಯು.